2017 ಜೂನ್ 5ರಂದು ಅಬ್ಬಲಗೆರೆಯಲ್ಲಿ ನಮ್ಮ ಈಶ್ವರವನ ಪ್ರಾರಂಭ ಆಯಿತು. ಸತತ 10 ವರ್ಷಗಳ ಕಾಲ ನಿರಂತರವಾಗಿ ಪರಿಸರ ಸಂಬಂಧಿತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಪರಿಸರ ಜಾಗೃತಿ, ಪರಿಸರ ಸಂವಾದ ಕಾರ್ಯಕ್ರಮವನ್ನು ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಏಕೆಂದರೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಪರಿಸರದ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ, ಆಹಾರ ವ್ಯರ್ಥವಾಗುವುದರ ಬಗ್ಗೆ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನು ಸತತ 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲದೇ ನಿಮಗೆಲ್ಲ ಗೊತ್ತಿದೆ, ಶಿವರಾತ್ರಿಯಲ್ಲಿ ಕೂಡ ಸಾರ್ವಜನಿಕರಿಗೆ ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ಒಂದಿಷ್ಟು ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಇದೆಲ್ಲ ತಮಗೆಲ್ಲ ತಿಳಿದಿರೋ ವಿಷಯ. ಅದೇ ರೀತಿ 10 ವರ್ಷ ಪೂರ್ಣಗೊಂಡ ನಂತರ ಈ ವರ್ಷ ಒಂದು ವಿಶೇಷವಾಗಿ ಇನ್ನಷ್ಟು ಪರಿಸರ ಸಂಬಂಧಿತ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ, ಅದರಲ್ಲಿ ಮುಖ್ಯವಾಗಿ ಮಿಯಾವಾಕಿ ಅರಣ್ಯವನ್ನು ಬೆಳೆಸುವಂತಹ ಒಂದು ಪುಟ್ಟ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಕೆಲವು ಕಾರ್ಪೊರೇಟ್ ಸಂಸ್ಥೆಗಳು ಈ ಮಿಯಾವಾಕಿ ಅರಣ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ದೊರಕಿದೆ. ಮಿಯಾವಾಕಿ ಅನ್ನೋದು ಒಂದು ಜಪಾನಿನ ಸಂಶೋಧನೆ ಅಂತಲೇ ಹೇಳ್ಬೋದು. ಡಾಕ್ಟರ್ ಅಕಿರಾ ಮಿಯಾವಾಕಿ ಎಂಬುವ ಸಸ್ಯಶಾಸ್ತ್ರಜ್ಞರು ಈ ಒಂದು ಮಿಯಾವಾಕಿ ಅರಣ್ಯದ ಸಂಶೋಧನೆಯನ್ನು ಅವರು ಮಾಡ್ತಾರೆ. ಇದರಲ್ಲಿ ಯಾವ ರೀತಿ ಅಂತಂದರೆ, ಚಿಕ್ಕ ಜಾಗದಲ್ಲಿ ಕೂಡ ಹೆಚ್ಚಿನ ಗಿಡ ಮರಗಳನ್ನು ಬೆಳೆಸುವಂತಹ ಒಂದು ಯೋಜನೆ ಇದು ಸುಮಾರು 2.5 ಅಡಿ ಆಳವನ್ನು ಭೂಮಿಯನ್ನು ತೆಗೆದು ಅದರಲ್ಲಿ ಗಿಡವನ್ನು ನೆಡಬೇಕಾಗತ್ತೆ. ಅಂತರ ಕೇವಲ 2 ಅಡಿ ಅಥವಾ 2.5 ಅಡಿಯನ್ನು ನಾವು ಇಟ್ಕೋಬೋದು. ಈಗ ನಾವು ಬೇರೆ ಸಸಿಗಳನ್ನು ನೆಡಬೇಕಾದ್ರೆ 10-15 ಅಡಿ ಬಿಡಬೇಕಾಗತ್ತೆ. ಆದರೆ ಮಿಯಾವಾಕಿಲಿ 2 ಅಥವಾ 2.5 ಅಡಿನಲ್ಲಿ ನಾವು ಗಿಡಗಳನ್ನು ನೆಟ್ಟು ಬೆಳೆಸ್ಬೋದು. ಯಾಕೆ ಇದು ವಿಶೇಷತೆ ಅಂತಂದರೆ, ಚಿಕ್ಕ ಜಾಗದಲ್ಲಿ ಅತಿ ಹೆಚ್ಚು ಗಿಡ ಮರಗಳನ್ನು ನೆಡಬಹುದು. ಹಾಗೆ ಅವುಗಳನ್ನು ಆರೈಕೆ ಕೂಡ ತುಂಬ ಸುಲಭ ಅಂತ ಅನಿಸುತ್ತೆ. ಇದಕ್ಕೆ ಮೈಕ್ರೋ ಫಾರೆಸ್ಟ್ ಎನ್ನುವ ಕೂಡ ಹೆಸರಿದೆ. ಈಗಾಗಲೇ ಜಪಾನ್ ಮತ್ತು ಚೈನಾಗಳಲ್ಲಿ ಅತಿ ಹೆಚ್ಚು ಮಿಯಾವಾಕಿ ಅರಣ್ಯವನ್ನು ಬೆಳೆಸಿದ್ದಾರೆ. ಕರ್ನಾಟಕ ಸರ್ಕಾರವೂ ಕೂಡ ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತಿಯನ್ನು ಇತ್ತೀಚೆಗೆ ಪ್ರಾರಂಭಗೊಳಿಸಿದೆ. ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ. ನಾಳೆ ದಿನ ಬೆಳಗ್ಗೆ 10 ಗಂಟೆಗೆ ಈ ಮಿಯಾವಾಕಿಯ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಶಿವಮೊಗ್ಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಅಜಯ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾರೆ. ಅಲ್ಲದೆ ಸುಮಾರು 400 ಮಕ್ಕಳು ನಾಳೆಯ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಶಿವಮೊಗ್ಗದ ಸಾಂದೀಪಿನಿ ಶಾಲೆಯ ಮಕ್ಕಳು, ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ಹಾಗೂ ಭದ್ರಾವತಿಯ ಆದಿಚುಂಚನಗಿರಿ ಶಾಲೆಯ ಮಕ್ಕಳು ಮುಖ್ಯವಾಗಿ ಪಾಲ್ಗೊಳ್ಳಲಿದ್ದಾರೆ. ಅದಲ್ಲದೆ ಈ ತಿಂಗಳು ಪರಿಸರ ತಿಂಗಳು ಅಂತಲೇ ನಾವು ಸಂಕಲ್ಪವನ್ನು ಮಾಡಿಕೊಂಡು ಈ ತಿಂಗಳು ನಿರಂತರವಾಗಿ ಶಿವಮೊಗ್ಗದ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಪರಿಸರದ ಬಗ್ಗೆ ಒಂದಿಷ್ಟು ಕಾರ್ಯಗಳನ್ನು ಅಲ್ಲಿ ನೆರವೇರಿಸ್ತೀವಿ. ಯಾಕೆ ಇದನ್ನು ನಾವು ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ ಅಂತಂದರೆ, ಕೇವಲ ಸರ್ಕಾರದೊಂದಿಂದಲೇ ನಾವು ಅರಣ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಖಾಸಗಿಯಾಗಿಯೂ ಕೂಡ ಪ್ರಯತ್ನಗಳಾಗಬೇಕು. ಎಲ್ಲರೂ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಕಳಕಳಿಯಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಹಾಗೆಯೇ ನಮ್ಮ ಸಂಸ್ಥೆಗೆ ATG ಸರ್ಟಿಫಿಕೇಷನ್, ಇನ್ಕಮ್ ಟ್ಯಾಕ್ಸ್ ATG ಸರ್ಟಿಫಿಕೇಷನ್ ಕೂಡ ಸಿಕ್ಕಿದೆ. ಶಿವಮೊಗ್ಗದ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅತಿ ಹೆಚ್ಚು ಈ ಅರಣ್ಯವನ್ನು ಬೆಳೆಸುವ ಪ್ರಯತ್ನದಲ್ಲಿ ನಮ್ಮೊಂದಿಗೆ ಸಹಭಾಗಿತ್ವವನ್ನು ಕೊಡಬಹುದು ಅನ್ನುವ ಒಂದು ನಿವೇದನೆಯನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಡ್ತೀನಿ. ನಮಸ್ಕಾರ.